ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ನಮಸ್ಕಾರ ಸ್ನೇಹಿತರೆ, ಯತೀಂದ್ರ ಸಿದ್ದರಾಮಯ್ಯನವರ ಹೆಸರು ಈಗ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಕೇಳಿ ಬರ್ತಿದೆ. ಯಾಕಂತಂದ್ರೆ ಇವರು ಕರ್ನಾಟಕದ ನಗರಾಭಿವೃದ್ಧಿ ಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯನವರ ವಾರಸ್ದಾರ ಆಗಿರುವ ಯತೀಂದ್ರರವರು 46 ವರ್ಷ ವಯಸ್ಸಾದರೂ ಕೂಡ ಯಾಕೆ ಇನ್ನೂ ಮದುವೆ ಆಗಿಲ್ಲ. ಓಡಾಡೋದು BMW ಕಾರಲ್ಲಿ, ಕೋಟಿಗಟ್ಟಲೆ ಆಸ್ತಿ ಕೂಡ ಮಾಡಿದ್ದಾರೆ. ಆದರೆ ಯತೀಂದ್ರಗೆ ಲವ್ ಫೇಲ್ಯೂರ್ ಆಗಿತ್ತ. ಇದರ ಬಗ್ಗೆ ಖುದ್ದು ಯತೀಂದ್ರರವರು ಹೇಳೋದಾದ್ರೂ ಏನು. ಇನ್ನು ತಂದೆ ಮುಖ್ಯಮಂತ್ರಿ ಆಗಿದ್ದಾಗ ಯತೀಂದ್ರರವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಗೋಲ್ಮಾಲನ್ನ ಮಾಡಿದ್ರು. ಇನ್ನು 2 ಎಕರೆ ಜಮೀನು ಕೂಡ ಲಪ್ಟಾಯಿಸಿದ್ದಾರ ಯತೀಂದ್ರರವರು. ವೃತ್ತಿಯಲ್ಲಿ ಡಾಕ್ಟರ್ ಆದರೆ 100 ಕೋಟಿ ಆಸ್ತಿ ಮಾಡಿದ್ದಾದ್ರು ಹೇಗೆ? ಯತೀಂದ್ರ ಸಿದ್ದರಾಮಯ್ಯನವರ ಬಗ್ಗೆ ನಿಮಗೆ ಗೊತ್ತಿಲ್ಲದ ಶಾಕಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಯತೀಂದ್ರ ಅವರು ಅವರ ತಂದೆ ಸಿದ್ದರಾಮಯ್ಯನವರಂತೆ ಜನರಿಗೆ ಅನುಕೂಲವಾಗುವಂತೆ ಕೆಲಸವನ್ನ ಮಾಡಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಮುಂದೊಂದು ದಿನ ಯತೀಂದ್ರ ಅವರು ಅವರ ತಂದೆಯಂತೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ನೇಹಿತರೆ, ಕಳೆದ ತಿಂಗಳಷ್ಟೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. DK ಶಿವಕುಮಾರ್ ಅವರು ಹೊಸ ಮುಖ್ಯಮಂತ್ರಿ ಆದ್ರು. ಆಗ ಅವರ ಸಚಿವ ಸಂಪುಟದಲ್ಲಿ ಯತೀಂದ್ರ ಅವರಿಗೆ ಮಂತ್ರಿ ಸ್ಥಾನ ಲಭಿಸಿದೆ. ಅದು ಕೂಡ ಅಂತಿಂತ ಮಂತ್ರಿ ಅಲ್ಲ, ನಗರಾಭಿವೃದ್ಧಿಯ ಮಂತ್ರಿ ಸ್ಥಾನ ಲಭಿಸಿದೆ. ಆದರೆ ಯತೀಂದ್ರ ಅವರಿಗೆ ರಾಜಕೀಯಕ್ಕೆ ಬರೋಕೆ ಒಂಚೂರು ಇಷ್ಟ ಇರಲಿಲ್ಲ. ಮೊದಮೊದಲು ತಂದೆಯವರ ಕ್ಷೇತ್ರ ವರುಣವನ್ನ ನೋಡ್ಕೊಂತಿದ್ದಂತಹ ಯತೀಂದ್ರ ಅವರು ಫುಲ್ ಟೈಮ್ ರಾಜಕಾರಣಿ ಆಗಿದ್ದು ಹೇಗೆ? ಇನ್ನು ಯತೀಂದ್ರರವರಿಗೆ ಯಾಕೆ ಸ್ನೇಹಿತರೇ ಇಲ್ಲ? ಇನ್ನು ಇವರು ಮದುವೆ ಆಗದೆ ಇರೋದಕ್ಕೆ ಕಾರಣ ಆದ್ರೂ ಏನು ಅಂತ ಗೊತ್ತಾ? ಈ ಎಲ್ಲಾ ವಿವರಗಳನ್ನ ನೋಡುವ ಮುನ್ನ ಯತೀಂದ್ರ ಸಿದ್ದರಾಮಯ್ಯನವರ ಹಿನ್ನೆಲೆಯನ್ನ ಸ್ವಲ್ಪ ನೋಡೋಣ ಬನ್ನಿ. ಸಿದ್ದರಾಮಯ್ಯನವರಿಗೆ 2 ಮಕ್ಕಳು. ದೊಡ್ಡ ಮಗ ರಾಕೇಶ್ ಹಾಗೂ 2ನೇ ಮಗ ಯತೀಂದ್ರ. ಯತೀಂದ್ರ ಅವರು 1980ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಇವರಿಗೆ 46 ವರ್ಷ ವಯಸ್ಸು. ಸ್ನೇಹಿತರೆ, ಸಿದ್ದರಾಮಯ್ಯನವರ ದೊಡ್ಡ ಮಗ ರಾಕೇಶ್ ತಂದೆಯ ಗುಣಲಕ್ಷಣಗಳನ್ನ ಹೋಲ್ತಾರೆ. ಆದರೆ ಚಿಕ್ಕ ಮಗ ಯತೀಂದ್ರರವರು ಅವರ ತಾಯಿ ಪಾರ್ವತಿಯವರ ಗುಣಲಕ್ಷಣಗಳಿಗೆ ಹೋಲ್ತಾರೆ. ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ರೂ ಕೂಡ ಅವರ ಪತ್ನಿ ಪಾರ್ವತಿಯವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಿರ್ಲಿಲ್ಲ. ತುಂಬಾ ಸಿಂಪಲ್ ಆಗಿ ಜೀವನವನ್ನ ನಡೆಸ್ತಿದ್ರು. ಅದೇ ರೀತಿ ಯತೀಂದ್ರರವರು ಕೂಡ ಕೇವಲ ತನ್ನ ವಿದ್ಯಾಭ್ಯಾಸ, ಕೆಲಸದ ಕಡೆನೆ ಗಮನ ಕೊಡ್ತಿದ್ರು. ಚಿಕ್ಕ ವಯಸ್ಸಿನಿಂದಲೂ ಕೂಡ ಓದೋದ್ರಲ್ಲಿ ಯಾವಾಗ್ಲೂ ಮುಂದಿರ್ತಿದ್ರು ಯತೀಂದ್ರರವರು. ಆದರೆ ಅವರ ಅಣ್ಣ ರಾಕೇಶ್ ಸಿದ್ದರಾಮಯ್ಯನವರು ಓದಿನಲ್ಲಿ ಯಾವಾಗ್ಲೂ ಹಿಂದಿರ್ತರು. ಯಾವಾಗ್ಲೂ ಸಿನಿಮಾ ಮತ್ತು ರಾಜಕೀಯದ ಹಿಂದೆನೆ ಹೋಗ್ತಿದ್ರು. ಅದಕ್ಕಾಗಿ ಯತೀಂದ್ರರವರು ಯಾವತ್ತೂ ಕೂಡ ರಾಜಕೀಯದ ಕಡೆ ತಲೆ ಹಾಕ್ತೋರಲ್ಲ. ಇನ್ನು CETಯಲ್ಲಿ ಒಳ್ಳೆ ರ್ಯಾಂಕ್ ಪಡೆದು ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ MBBS ಮುಗಿಸ್ತಾರೆ. ಆನಂತರ ಬೆಳಗಾವಿಯ KLE ಮೆಡಿಕಲ್ ಕಾಲೇಜ್ನಲ್ಲಿ ಪ್ಯಾಥಾಲಜಿಯಲ್ಲಿ MD ಮಾಡ್ತಾರೆ. ಅನೇಕ ರಾಜಕಾರಣಿಗಳ ಮಕ್ಕಳು ವಿದೇಶಗಳಿಗೆ ಹೋಗಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಬರ್ತಾರೆ. ಆದರೆ ಯತೀಂದ್ರರವರು ಕರ್ನಾಟಕದಲ್ಲೇ ತನ್ನ MD ಮುಗಿಸಿರೋದು ಗಮನಾರ್ಹ. ಇನ್ನು MD ಮುಗಿಸಿದ ನಂತರ ಪ್ರತಿಯೊಬ್ಬ ಜನರು ಕೂಡ ಯತೀಂದ್ರರವರು ರಾಜಕೀಯಕ್ಕೆ ಬರ್ತಾರೆ ಅಂತ ಅನ್ಕೊಂಡಿದ್ರು. ಆದರೆ ಯತೀಂದ್ರರವರು ಒಂದು ಕ್ಲಿನಿಕ್ ಅನ್ನ ಓಪನ್ ಮಾಡಿ ತಮ್ಮದೇ ಡಯಾಗ್ನೋಸ್ಟಿಕ್ ಸೆಂಟರ್ ಕೂಡ ಓಪನ್ ಮಾಡ್ತಾರೆ. ಇನ್ನು ಅವರ ತಂದೆ ಮುಖ್ಯಮಂತ್ರಿಯಾಗಿದ್ದಾಗ ಒಂದು ಹಗರಣದಲ್ಲಿ ಅವರ ಹೆಸರು ಕೇಳಿ ಬಂದಿತ್ತು. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಅನ್ನ ಓಪನ್ ಮಾಡ್ತಾರೆ. ಆದರೆ ಇವರು ಟೆಂಡರ್ ಪಡೆದುಕೊಂಡ ಸಂದರ್ಭದಲ್ಲಿ ಅನೇಕ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ದಾರೆ ಮತ್ತು ತಂದೆಯ ಇನ್ಫ್ಲೂಯೆನ್ಸ್ ಅನ್ನ ಉಪಯೋಗಿಸಿಕೊಂಡಿದ್ದಾರೆ ಎಂಬ ಆರೋಪಗಳು ಕೇಳಿ ಬಂದಿದ್ವು. ಈ ಒಂದು ಪ್ರಕರಣದಲ್ಲಿ ಒಂದು ತನಿಖೆ ಕೂಡ ನಡೆಸಲಾಗಿತ್ತು. ಕೊನೆಗೆ ಯತೀಂದ್ರರಿಗೆ ಕ್ಲೀನ್ ಚಿಟ್ ಸಿಗುತ್ತೆ. ಈ ಪ್ರಕರಣದ ನಂತರ ಯತೀಂದ್ರರವರು ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ಅದೇನಪ್ಪಾ ಅಂತಂದ್ರೆ, ಈ ರಾಜಕಾರಣದ ಸಹವಾಸ ಬೇಡ. ಎಷ್ಟೇ ಕರೆಕ್ಟ್ ಆಗಿದ್ರು ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ಹೆಸರು ಕೇಳಿ ಬರುತ್ತೆ ಅಂತ ರಾಜಕಾರಣದಿಂದ ದೂರ ಇರುವಂತಹ ಪ್ಲಾನ್ ಮಾಡ್ತಾರೆ. ಆದರೆ ವಿಧಿ ಆಟವೇ ಬೇರೆ ಇತ್ತು. ಅದೇನಪ್ಪಾ ಅಂತಂದ್ರೆ, ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಾದ ಹಾಗೂ ದೊಡ್ಡ ಮಗನಾದ ರಾಕೇಶ್ ರವರು 2016ರಲ್ಲಿ ಬೆಲ್ಜಿಯಂನಲ್ಲಿ ಕಾರಣಾಂತರಗಳಿಂದ ನಿಧನ ಹೊಂದ್ತಾರೆ. ಆಗ ಯತೀಂದ್ರರವರಿಗೆ ಬೇರೆ ಆಪ್ಷನ್ ಇರೋದಿಲ್ಲ. ರಾಜಕೀಯಕ್ಕೆ ಬರಲೇಬೇಕಾದ ಪರಿಸ್ಥಿತಿ ಎದುರಾಗುತ್ತೆ.
ಸ್ನೇಹಿತರೆ, ಸಿದ್ದರಾಮಯ್ಯನವರು 2008ರಿಂದ 2026ರವರೆಗೆ ಸತತ 18 ವರ್ಷಗಳ ಕಾಲ ಅಧಿಕಾರದಲ್ಲೇ ಇದ್ರು. ಸಿದ್ದರಾಮಯ್ಯನವರು ಇಲ್ಲ ವಿಪಕ್ಷ ನಾಯಕರಾಗಿ ಇದ್ರು ಅಥವಾ ಮುಖ್ಯಮಂತ್ರಿಯಾಗಿ ಇದ್ರು. ಅವರು ರಾಜ್ಯದ ಕಡೆ ತುಂಬಾನೇ ಗಮನವನ್ನು ಹರಿಸ್ತಾ ಇದ್ರು. ಆದರೆ ಅವರ ಮಗ ರಾಕೇಶ್ ರವರು ಸಿದ್ದರಾಮಯ್ಯನವರ ಕ್ಷೇತ್ರವನ್ನ ನೋಡ್ಕೋತಿದ್ರು. ಯಾವಾಗ ರಾಕೇಶ್ ರವರು ನಿಧನ ಹೊಂದಿದ್ರೋ ಆ ಕಾರಣದಿಂದ ಯತೀಂದ್ರರವರು ರಾಜಕೀಯಕ್ಕೆ ಬರಬೇಕಾದ ಪರಿಸ್ಥಿತಿ ಬಂತು. ಇನ್ನು 2018ರಲ್ಲಿ ಯತೀಂದ್ರರವರು ಮೊದಲ ಬಾರಿಗೆ ವರುಣಾ ಕ್ಷೇತ್ರದಿಂದ ಚುನಾವಣೆಗೆ ನಿಲ್ತಾರೆ. ಮೊದಲ ಬಾರಿಗೆ ಗೆಲ್ತಾರೆ. ಇನ್ನು 2018ರಿಂದ 23ರವರೆಗೆ ವರುಣಾ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸವನ್ನ ಕೂಡ ಮಾಡ್ತಾರೆ. ಜನರ ಕಷ್ಟಗಳನ್ನ ಕೇಳ್ತಾರೆ. ಯತೀಂದ್ರ ಅವರಿಗೆ ಒಳ್ಳೆ ಹೆಸರು ಕೂಡ ಬರುತ್ತೆ. ಆದರೆ 2023ರಲ್ಲಿ ತಂದೆಗೋಸ್ಕರ ಕ್ಷೇತ್ರವನ್ನ ತ್ಯಾಗ ಮಾಡ್ತಾರೆ. ಯಾಕಂತಂದ್ರೆ 2023ರಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಡಿಸೈಡ್ ಆಗಿರ್ತಾರೆ. ಆದರೆ ಸಿದ್ದರಾಮಯ್ಯನವರನ್ನ ಹೇಗಾದ್ರೂ ಮಾಡಿ ಸೋಲಿಸಲೇಬೇಕು ಅಂತ ಬಿಜೆಪಿ ನಾಯಕರು ಹಾಗೂ ಕಾಂಗ್ರೆಸ್ನ ದೊಡ್ಡ ದೊಡ್ಡ ಲೀಡರ್ಗಳು ನಿರ್ಧಾರ ಮಾಡಿರ್ತಾರೆ. ಅದಕ್ಕಾಗಿ ಸಿದ್ದರಾಮಯ್ಯನವರಿಗೋಸ್ಕರ ಮಗ ಯತೀಂದ್ರ ವರುಣಾ ಕ್ಷೇತ್ರವನ್ನ ಬಿಟ್ಕೊಡ್ತಾರೆ. ಇನ್ನು ಸಿದ್ದರಾಮಯ್ಯನವರು ಗೆದ್ದು 2ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ ಮತ್ತು ಯತೀಂದ್ರರನ್ನು MLC ಮಾಡಲಾಗುತ್ತೆ. ಇನ್ನು ಯತೀಂದ್ರ ಅವರ ಮೇಲೆ ಅನೇಕ ಆರೋಪಗಳು ಕೇಳಿಬಂದಿದೆ. ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಯತೀಂದ್ರರವರು ಆಫೀಸರ್ಗಳನ್ನ ವರ್ಗಾವಣೆ ಮಾಡೋಕೆ ಮತ್ತು ಕೆಲಸ ಕೊಡಿಸೋಕೆ ಲಂಚವನ್ನ ಪಡೀತಿದ್ರು. ಕೇಂದ್ರದಲ್ಲಿ ಹೇಗೆ GST ಇದೆಯೋ ಅದೇ ರೀತಿ ಕರ್ನಾಟಕದಲ್ಲಿ YST ಇದೆ. ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂತ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ರು. ಇನ್ನು ಈಗ ಯತೀಂದ್ರ ಅವರಿಗೆ ನಗರಾಭಿವೃದ್ಧಿ ಖಾತೆಯನ್ನ ಕೊಡಲಾಗಿದೆ. ಈ ಹಿಂದೆ ಕೂಡ ಯತೀಂದ್ರರವರು ಅವರ ಸ್ನೇಹಿತರ ಜೊತೆ ಸೇರಿಕೊಂಡು 2 ಎಕರೆ ಜಮೀನನ್ನ ಲಪಟಾಯಿಸಿದ್ರು ಎಂಬ ಆರೋಪಗಳು ಕೇಳಿ ಬಂದಿದ್ವು. ಅಷ್ಟೇ ಅಲ್ಲದೆ ಅವರ ತಂದೆ ಮೂಡಾದಲ್ಲಿ 14 ಅಕ್ರಮವಾಗಿ ಸೈಟ್ಗಳನ್ನು ಕೂಡ ಪಡೆದಿದ್ರು. ಈ ಮೂಡಾ ಕೂಡ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲೇ ಬರುತ್ತೆ. ಈಗ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಖಾತೆ ಕೊಟ್ಟಿರೋದು ತಪ್ಪು ಎಂದು ಬಿಜೆಪಿ ಹಾಗೂ JDS ಆರೋಪಿಸುತ್ತಿದೆ. ಇನ್ನು ಇವರ ಆಸ್ತಿ ವಿಚಾರಕ್ಕೆ ಬರೋದಾದ್ರೆ ಅವರು ಘೋಷಣೆ ಮಾಡಿಕೊಂಡಿರೋದು ಬರೋಬ್ಬರಿ 31 ಕೋಟಿ ರೂಪಾಯಿ. ಇದು ಕೇವಲ ಘೋಷಿತ ಆಸ್ತಿ ಅಷ್ಟೇ. ಅಘೋಷಿತ ಆಸ್ತಿ ಇನ್ನೂ ಬೇಕಾದಷ್ಟು ಇರಬಹುದು. ಅಷ್ಟೇ ಅಲ್ಲದೆ ಜೊತೆಗೆ 10 ಕೋಟಿ ರೂಪಾಯಿಯಷ್ಟು ಸಾಲವನ್ನು ಕೂಡ ಹೊಂದಿದ್ದಾರೆ. ಹೀಗಂತ MLC ಚುನಾವಣೆ ವೇಳೆ ಅವರೇ ಘೋಷಣೆಯನ್ನ ಮಾಡಿಕೊಂಡಿದ್ರು. ಇನ್ನು ಇವರ ಬಳಿ BMW ಕಾರ್, 25 ಲಕ್ಷ ಬೆಲೆ ಬಾಳುವಷ್ಟು ಚಿನ್ನವಿದೆ ಅಂತ ಅವರೇ ಘೋಷಣೆ ಮಾಡಿಕೊಂಡಿದ್ದಾರೆ. ಇನ್ನು ಯತೀಂದ್ರರಿಗೆ ಈಗ 46 ವರ್ಷ ವಯಸ್ಸು. ಆದರೆ ಇಲ್ಲಿಯವರೆಗೂ ಕೂಡ ಅವರು ಮದುವೆ ಆಗಿಲ್ಲ. ಇದಕ್ಕೆ ಅವರ ಸ್ನೇಹಿತರು ಕೆಲವರು ಹೇಳೋದೇನಪ್ಪಾ ಅಂತಂದ್ರೆ, ಕಾಲೇಜ್ನ ದಿನಗಳಲ್ಲಿ ಓದುತ್ತಿದ್ದಾಗ ಒಂದು ಹುಡುಗಿನ ಪ್ರೀತಿಸಿದ್ರು. ಆದರೆ ಅಣ್ಣ ರಾಕೇಶ್ ಕೂಡ ಪ್ರೀತಿಸಿ ಮದುವೆ ಆಗಿದ್ರು. ಇದು ಸಿದ್ದರಾಮಯ್ಯನವರಿಗೆ ಒಂಚೂರು ಇಷ್ಟವಿರಲಿಲ್ಲ. ಈ ಕಾರಣದಿಂದ ಇವರು ತಮ್ಮ ಪ್ರೀತಿಯ ವಿಚಾರವನ್ನ ಮನೆಯಲ್ಲಿ ಹೇಳ್ಕೊಂಡಿರ್ಲಿಲ್ಲ. ಇನ್ನು ಮನೆಯಲ್ಲಿ ಮದುವೆ ವಿಚಾರವನ್ನ ಬಂದಾಗ್ಲೆಲ್ಲ ಮುಂದಿನ ವರ್ಷ ಆಗ್ತೀನಿ ಅಂತ ಕಾಲವನ್ನ ತಳ್ತಾ ಬಂದ್ರು. ಆನಂತರ ಅಣ್ಣ ರಾಕೇಶ್ ರವರ ಅಗಲಿಕೆಯಿಂದ ತಂದೆಯ ಎಲ್ಲಾ ಕೆಲಸಗಳು, ಜವಾಬ್ದಾರಿಗಳು ಯತೀಂದ್ರರವರ ಮೇಲೆ ಬಿತ್ತು. ಈ ಕಾರಣದಿಂದ ಯತೀಂದ್ರರವರು ಮದುವೆ ಆಗಿಲ್ಲ. ಇನ್ನು ಇಂಟರ್ವ್ಯೂ ಒಂದರಲ್ಲಿ ಯತೀಂದ್ರ ಅವರನ್ನ ಮದುವೆ ಬಗ್ಗೆ ಕೇಳಿದಾಗ ಅವರು ಹೇಳಿದೇನಪ್ಪಾ ಅಂತಂದ್ರೆ, ನಾನು ಬ್ಯಾಚುಲರ್ ಆಗಿಯೇ ಇರಲು ಇಷ್ಟಪಡ್ತೀನಿ. ನಮ್ಮ ಅಣ್ಣನಿಗೆ 2 ಮಕ್ಕಳಿದ್ದಾರೆ. ಅವರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕು. ಅವರೇ ನನ್ನ ಜವಾಬ್ದಾರಿ ಅಂತ ಹೇಳಿದ್ರು. ಇನ್ನು ಯತೀಂದ್ರರವರು ಅವರ ತಂದೆ ತಾಯಿಯನ್ನ ತುಂಬಾನೇ ಗೌರವಿಸ್ತಾರೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಯಾವುದೇ ಒಂದು ಮಾತನ್ನು ಮೀರಲ್ಲ. ಈಗ ಕರ್ನಾಟಕದ ನಗರಾಭಿವೃದ್ಧಿ ಮಂತ್ರಿ ಕೂಡ ಆಗಿದ್ದಾರೆ. ಅವರು ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲಿ ಎಂಬುದೇ ನಮ್ಮ ಆಶಯ ಕೂಡ ಹೌದು. ಇನ್ನು ಯತೀಂದ್ರ ಸಿದ್ದರಾಮಯ್ಯನವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.